ಕಂಪ್ಲಿಯಲ್ಲಿ ಅಕ್ರಮವಾಗಿ ಬೆಳೆದ ಗಾಂಜಾ ಪತ್ತೆ, ಇಬ್ಬರ ಬಂಧನ. ಗುಪ್ತವಾಗಿ ಗಾಂಜಾ ಬೆಳೆ, ಪೊಲೀಸರ ಸರ್ಪ್ರೈಸ್ ದಾಳಿ. ಕಂಪ್ಲಿ ನಗರದ ಕೊಟ್ಟಾಲ್ ರಸ್ತೆಯಲ್ಲಿ ಇರುವಂತಹ ರೈಸ್ ಮಿಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಅಕ್ರಮವಾಗಿ ಗಾಂಜಾ ಬೆಳೆದಿರುವುದು ಬೆಳಕಿಗೆ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಕಂಪ್ಲಿ ಪೊಲೀಸರು ಆರೋಪಿಗಳು ಆದ ದಿನೇಶ್ ಹಾಗೂ ಸಿಂದೇಶ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳು ರೈಸ್ ಮಿಲ್ ಹಿಂಭಾಗದ ಪ್ರದೇಶದಲ್ಲಿ ಗುಪ್ತವಾಗಿ ಗಾಂಜಾ ಬೆಳೆಸ್ತಾ ಇದ್ದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಇನ್ಸ್ಪೆಕ್ಟರ್ ಕೆಬಿ ವಾಸುಕುಮಾರ್ ನೇತೃತ್ವದ ಪೊಲೀಸ್ ತಂಡ ದಾಳಿ ಮಾಡಿ ಪರಿಶೀಲನೆ ನಡೆಸಿದ ವೇಳೆ ಗಾಂಜಾ ಗಿಡಗಳು ಪತ್ತೆಯಾಗಿದೆ. ಪೊಲೀಸರು ಅಂದಾಜು 1.44 ಲಕ್ಷ ರೂಪಾಯಿ ಮೌಲ್ಯದ ಸುಮಾರು 8 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ವಶಪಡಿಸಿಕೊಂಡ ಗಾಂಜಾ ಮಾದರಿಗಳನ್ನು ಪರೀಕ್ಷೆಗಾಗಿ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು, ಉಳಿದ ಗಾಂಜಾವನ್ನು ಬಳ್ಳಾರಿ ಡಿಸ್ಪೋಸಲ್ ಸಮಿತಿಗೆ ರವಾನೆ ಮಾಡುವ ಕ್ರಮ ಕೈಗೊಳ್ಳಲಾಗಿದೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಂಪ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಇದ್ದು, ಇಂತಹ ಕಾನೂನು ಬಾಹಿರ ಕೆಲಸಗಳಲ್ಲಿ ತೊಡಗುವವರಿಗೆ ಇದು ಎಚ್ಚರಿಕೆಯ ಸಂದೇಶವಾಗಿರುವುದಂತೂ ಸತ್ಯ.